ಎಲ್ಲರಿಗೂ ಮತ್ತೊಮ್ಮೆ ಇನ್ಸೈಡ್ ಸರ್ಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂಥ ಎಕಾನಾದಲ್ಲಿ LSG ಮತ್ತು DC ಮ್ಯಾಚಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರನ್ನು ಬೀಟ್ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 6 ವಿಕೆಟ್ಗಳಿಂದ. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂಥ ಲಕ್ನೋ ಸೂಪರ್ ಜೈಂಟ್ಸ್ ಒಂಥರ ಕೊಲ್ಯಾಪ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು. 141ಗೆ ಆಲ್ಔಟ್ ಆಗೋಗ್ತಾರೆ. ಅದರಲ್ಲಿ ರಿಷಬ್ ಪಂತ್ ಅವರ ವಿಕೆಟ್ ಅನ್ಫಾರ್ಚುನೇಟ್ಲಿ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಮಿಚೆಲ್ ಮಾರ್ಷ್ ಅವರು ಹೊಡೆದ ಸ್ಟ್ರೈಟ್ ಡ್ರೈವ್ಗೆ ಮುಖೇಶ್ ಕುಮಾರ್ ಅವ್ರಿಗೆ ಕೈಗೆ ಟಚ್ ಆಗಿ ಬಾಲ್ ವಿಕೆಟ್ ಬಡಿಯುತ್ತೆ. ಇನ್ನು ನೆಕ್ಸ್ಟ್ ಒನ್ ಡೌನಲ್ಲಿ ಬಂದ ಎಡನ್ ಮಾರ್ಕ್ರಮ್ ಅವರು ಕ್ಲೀನ್ ಬೌಲ್ಡ್ ಆಗ್ತಾರೆ ಅಕ್ಷರ್ ಪಟೇಲ್ ಬೌಲಿಂಗ್ಗೆ. ಮತ್ತೆ ಬಂದ ನಿಕ್ಲಸ್ ಪೂರನ್ ಅವರು ಆ ಥರ ಇಂಪ್ಯಾಕ್ಟ್ ಮಾಡಲ್ಲ. ಅವರು ಕೂಡ ಲುಂಗಿ ಎನ್ಗಿಡಿ ಅವರು ಟ್ರ್ಯಾಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಒಳ್ಳೆ ಸ್ಲೋ ಓವರ್ ಮೂಲಕ ಅವ್ರನ್ನ ಬೌಲ್ಡ್ ಮಾಡ್ತಾರೆ. ಮತ್ತೆ ಬಂದಂಥ ಅಬ್ದುಲ್ ಸಮದ್ ಅವರು ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ, 36 ರನ್ ಮಾಡ್ತಾರೆ 25 ಬಾಲ್ಸಲ್ಲಿ. ಮತ್ತು ಈ ಬ್ಯಾಟಿಂಗ್ ಕೊಲಾಪ್ಸ್ನ ನಡುವೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರ್ತಾರೆ ಶಬಾಜ್ ಅಹ್ಮದ್ ಅವರನ್ನು. ಅವರು ಆ ಥರ ಇಂಪ್ಯಾಕ್ಟ್ ಏನು ಮಾಡಲ್ಲ, 15 ರನ್ ಮಾಡ್ತಾರೆ 16 ಬಾಲಲ್ಲಿ. ಇನ್ನು ಡೆಲ್ಲಿ ಬೌಲಿಂಗ್ ವಿಷಯಕ್ಕೆ ಬಂದರೆ ಲುಂಗಿ ಎನ್ಗಿಡಿ ಅವರು ಮಾತ್ರ ಎಕ್ಸೆಪ್ಷನಲ್ ಬೌಲಿಂಗ್ ಮಾಡ್ತಾರೆ. 3 ವಿಕೆಟ್ಸ್ ತೆಗಿತಾರೆ, 27 ರನ್ಸ್ ಕೊಡ್ತಾರೆ. ಅದರಲ್ಲೂ ನಿಕ್ಲಸ್ ಪೂರನ್ ಅವರನ್ನು ಅವರು ಸ್ಲೋವರ್ ಒನ್ ಮೂಲಕ ಬೌಲ್ಡ್ ಮಾಡೋದಂತೂ ಒಳ್ಳೆ ಎಕ್ಸೆಪ್ಷನಲ್ ಆಗಿತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಲ್ದೀಪ್ ಯಾದವ್ ಅವರು 2 ವಿಕೆಟ್ ತೆಗಿತಾರೆ, 31 ರನ್ ಕೊಡ್ತಾರೆ. ಇನ್ನು ನಟರಾಜನ್ ಅವರು ಒಳ್ಳೆ ಕಮ್ಬ್ಯಾಕ್ ಕೊಡ್ತಾರೆ, 3 ವಿಕೆಟ್ಸ್ ತೆಗಿತಾರೆ 29 ರನ್ಸಲ್ಲಿ. ಮತ್ತು ಅದೇ ರೀತಿ ಈ ರನ್ಸನ್ನು ಚೇಸ್ ಮಾಡಲು ಬಂದ ಡೆಲ್ಲಿ ಕ್ಯಾಪಿಟಲ್ಸ್ ಇನಿಷಿಯಲಿ ಫುಲ್ ಸ್ಟ್ರಗಲ್ ಆಗ್ತಾರೆ. ಫಸ್ಟ್ ಫಾಲೇ ಅವರು KL ರಾಹುಲ್ ಅವರು ಡಕ್ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ ಶಾಟ್ ಬೇಕಿರಲಿಲ್ಲ, ಬಟ್ ಆದರೂ ಅವರು ಫಸ್ಟ್ ಬಾಲ್ ಅಟ್ಯಾಕಿಂಗ್ ಆಡೋಕ್ಕೆ ಹೋಗಿ ಔಟ್ ಆಗ್ತಾರೆ. ಮತ್ತು ಆದ ನಂತರ ಪತುಮ್ ನಿಸಾಂಕ್ ಅವರಾಗಲಿ ಯಾರು ಬೇಗ ಔಟ್ ಆಗ್ತಾರೆ. ನಿತೀಶ್ ರಾಣಾ ಅವರು ಇನಿಷಿಯಲಿ ಸ್ಟಾರ್ಟ್ ತಗೊತಾರೆ ಮತ್ತು ಅವರು ಔಟ್ ಆಗಿಬಿಡ್ತಾರೆ. ಮತ್ತು ಅಕ್ಷರ್ ಪಟೇಲ್ ಅವರು ಡಕ್ಔಟ್ ಆಗ್ತಾರೆ. ಅದಾದಮೇಲೆ ಬಂದಂತಹ ಇಂಪ್ಯಾಕ್ಟ್ ಪ್ಲೇಯರ್ ಅವರು ಹ್ಯೂಜ್ ಇಂಪ್ಯಾಕ್ಟ್ ಮಾಡ್ತಾರೆ. ಅವ್ರು ಯಾರು ಅಲ್ಲ, ನನ್ ಅದರ್ ದ್ಯಾನ್ ಸಮೀರ್ ರಿಜ್ವಿ ಅವರು ಒಳ್ಳೆ ಹ್ಯೂಜ್ ಇಂಪ್ಯಾಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಅವ್ರ ಜೋಡಿಯಲ್ಲಿ ಟ್ರಿಸ್ಟನ್ ಸ್ಟಬ್ಸ್ 39 ರನ್ ಮಾಡ್ತಾರೆ. ಮತ್ತು ಇವರು ಸಮೀರ್ ರಿಜ್ವಿ ಅವರು ಕೂಡ 70 ರನ್ ಮಾಡ್ತಾರೆ. ಸೊ ಹ್ಯೂಜ್ ಇಂಪ್ಯಾಕ್ಟ್ ಮಾಡಿ ಮ್ಯಾಚನ್ನು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಗೆಲ್ಲಿಸ್ತಾರೆ ಅಂತಲೇ ಹೇಳ್ಬೋದು. ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ವರದಾನ ಆದರೆ, ಈ ಕಡೆ ಲಕ್ನೋ ಸೂಪರ್ ಜೈಂಟ್ಸ್ ಕಡೆ ಅದು ಶಾಪ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರ್ತಾರೆ ಶಬಾಜ್ ಅಹ್ಮದ್ ಅವರನ್ನು. ಅವ್ರು ನೋಡಿದ್ರೆ ಆ ಥರ ಹ್ಯೂಜ್ ಇಂಪ್ಯಾಕ್ಟ್ ಮಾಡಲ್ಲ. ಓವರ್ ದಿ ದಿಗ್ವೇಶ್ ರಾಠಿ ಇವರನ್ನು ತರ್ತಾರೆ. ನಾವು ನೆನ್ನೆನೇ ನೋಡ್ಬೋದು ಕುಲ್ದೀಪ್ ಯಾದವ್ ಅವರು ಯಾವ ಥರ ಬೌಲಿಂಗ್ ಮಾಡಿದ್ರು. ಸ್ಪಿನ್ನರ್ಗೆ ಇಲ್ಲಿ ಲೆಗ್ ಸ್ಪಿನ್ನರ್ಗೆ ಯಾವ ಥರ ಹೆಲ್ಪ್ ಇದೆ ಅಂತ ನೆನ್ನೆ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇತ್ತು. ಆದರೂ ಇವರು ಹೋಗ್ತಾರೆ ಓವರ್ ದಿ ದಿಗ್ವೇಶ್ ರಾಠಿ ಶಬಾಜ್ ಅಹ್ಮದ್ ಅವ್ರಿಗೆ ಹೋಗ್ತಾರೆ. ಅವರು ಬ್ಯಾಟಿಂಗಲ್ಲೂ ಆ ಥರ ಇಂಪ್ಯಾಕ್ಟ್ ಮಾಡಲ್ಲ. ಇನ್ನು ಬೌಲಿಂಗ್ ಅಂತ ಬಂದರೆ 1 ಓವರ್ ಮಾಡ್ತಾರೆ, 16 ರನ್ ಕೊಟ್ಟು ಎಕ್ಸ್ಪೆನ್ಸಿವ್ ಆಗ್ತಾರೆ ಅಂತಲೇ ಹೇಳ್ಬೋದು. ನಿನ್ನೆ ದಿಗ್ವೇಶ್ ರಾಠಿ ಅವರಿದ್ದರು ಮಿಡ್ಲ್ ಓವರ್ಸಲ್ಲಿ, ಅವರು ಒಳ್ಳೆ ಬೌಲಿಂಗ್ ಮಾಡ್ತಿದ್ರು ಮತ್ತು ಒಳ್ಳೆ ಇಂಪ್ಯಾಕ್ಟ್ ಮಾಡ್ತಿದ್ರು ಮಿಡ್ಲ್ ಓವರ್ಸಲ್ಲಿ. ಮತ್ತು ಈ ಮ್ಯಾಚ್ LSG ಗೆಲ್ಬೋದು ಅಂತಲೇ ಹೇಳ್ಬೋದಿತ್ತು. ಆದರೆ ಇವರು ಮಾಡಿದಂಥ ಇದೊಂದು ವರಸ್ಟ್ ಡಿಸಿಷನ್ ಆಗಿರುತ್ತೆ, ಓವರ್ ದಿಗ್ವೇಶ್ ರಾಠಿ ಶಬಾಜ್ ಅಹ್ಮದ್ ಅವ್ರನ್ನ ತರೋದು. ಇನ್ನು ಇವತ್ತಿನ ಮ್ಯಾಚ್ ಅಂತ ಬಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮೀಟ್ ಆಗ್ತಿದ್ದಾರೆ SRHನ, ಅದು ಕ್ರಿಕೆಟ್ನ ಕಾಶಿ ಅಂತಲೇ ಕರೆಯಲ್ಪಡುವ ಈಡನ್ ಗಾರ್ಡನ್ಸ್ನಲ್ಲಿ. ಇನ್ನು ಇವರ ಹೆಡ್ ಟು ಹೆಡ್ ನೋಡಿದ್ರೆ 30 ಮ್ಯಾಚಸ್ ಆಡಿದ್ದಾರೆ, ಅದರಲ್ಲಿ KKR 20 ಮ್ಯಾಚಸ್ ಗೆದ್ದಿದ್ದಾರೆ. ಇನ್ನು ಸನ್ರೈಸರ್ಸ್ ಅವರು 10 ಮ್ಯಾಚ್ ಗೆದ್ದಿದ್ದಾರೆ. ಇದು ನೋಡ್ತಿದ್ರೆ ಹ್ಯೂಜ್ ಡಿಫ್ರೆನ್ಸ್ ಅಂತ ಕಾಣಿಸ್ತಿದೆ. ಮತ್ತು ಇದರಲ್ಲಿ KKR ಅವರು ಡಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈಡನ್ ಗಾರ್ಡನ್ ಸ್ಟೇಡಿಯಂನ ಸ್ಟಾಟ್ಸ್ ಅಂತ ಬಂದರೆ ಇಲ್ಲಿ 102 ಮ್ಯಾಚ್ ಆಡಿದ್ದಾರೆ, ಅದರಲ್ಲಿ 42% ಬ್ಯಾಟ್ ಫಸ್ಟ್ ಮಾಡಿರೋರು ವಿನ್ ಆಗಿದ್ದಾರೆ. ಇನ್ನು 56% ಬೌಲ್ ಫಸ್ಟ್ ಮಾಡಿರೋರು ವಿನ್ ಆಗಿದ್ದಾರೆ. ಇಲ್ಲಿ ಫಸ್ಟ್ ಇನ್ನಿಂಗ್ ಅವರೇಜ್ ಸ್ಕೋರ್ ಬಂದು 168 ಇದೆ, ಸೆಕೆಂಡ್ ಇನ್ನಿಂಗ್ 153 ಇದೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಹೈಯೆಸ್ಟ್ ಟೋಟಲ್ 262 ಇದೆ ಬೈ ಪಂಜಾಬ್ ಕಿಂಗ್ಸ್ ಅವರು. ಮತ್ತು ಇನ್ನು ಲೋಯೆಸ್ಟ್ ಸ್ಕೋರ್ 7 ರನ್ಸ್ ಇದೆ, ಅದು 1 ಓವರ್ಗೆ ಬೈ KKR ಅವರು. ಇಲ್ಲಿ ಹೈಯೆಸ್ಟ್ ಚೇಸ್ ಆಗಿರೋ ಬಂದು 262 ರನ್ಸ್ ಬೈ ಪಂಜಾಬ್ ಕಿಂಗ್ಸ್ ಅವರು ಅಂತಲೇ ಹೇಳ್ಬೋದು. ಆ ಮ್ಯಾಚಲ್ಲಿ ಇವರು ಜಾನಿ ಬೆರಿಸ್ಟೋ ಅವರು ಒಳ್ಳೆ ಬ್ಯಾಟಿಂಗ್ ಆಡಿ ಚೇಸ್ ಮಾಡಿಕೊಡ್ತಾರೆ, ಅದು ಎಗೇನೆಸ್ಟ್ KKR ಮೇಲೆ ಅಂತಲೇ ಹೇಳ್ಬೋದು. ಇಲ್ಲಿ ಲೋಯೆಸ್ಟ್ ಡಿಫೆಂಡ್ ಅಂತ ಬಂದು 103 ರನ್ಸ್ ಇದೆ. ಸೊ ಈಗ
ಬೋತ್ ಟೀಮ್ಸ್ ಪ್ಲೇಯಿಂಗ್ 11 ಅಂತ ಬಂದರೆ SRH ಕಡೆ ಆಸ್ ಯೂಶುವಲ್ ಲಾಸ್ಟ್ ಮ್ಯಾಚ್ ಥರನೇ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರು ಆಡ್ತಾರೆ. ಇಶಾನ್ ಕಿಶನ್ ಅವರು 1 ಡೌನ್ ಬರ್ತಾರೆ ಮತ್ತು ನಿತೀಶ್ ಕುಮಾರ್ ರೆಡ್ಡಿ, ಎನ್ರಿಚ್ ಕ್ಲಾಸನ್, ಸಲೀಲ್ ಅರೋರಾ ಅವರು ಬರ್ತಾರೆ, ಅನಿಕೇತ್ ವರ್ಮಾ ಅವರು ಬರ್ತಾರೆ. ಮತ್ತು ಈ ಮ್ಯಾಚಲ್ಲಿ ನಾನು ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಹರ್ಷ್ ದೂಬೆ ಅವ್ರ ಬದಲು ಜಿಹಾನ್ ಅನ್ಸಾರಿ ಇವರು ಲೆಗ್ ಸ್ಪಿನ್ನರ್ ಬರ್ಬೋದು ಅಂದ್ಕೊಂಡಿದ್ದೀನಿ. ಮತ್ತು ಹರ್ಷಲ್ ಪಟೇಲ್ ಅವರು ಇರ್ತಾರೆ, ಜಯದೇವ್ ಉನಾದ್ಕಟ್ ಇರ್ತಾರೆ, ಇಶಾನ್ ಮಲಿಂಗ ಇರ್ತಾರೆ. ಲಾಸ್ಟ್ ಮ್ಯಾಚ್ RCB ಮೇಲೆ ಆಡಿರೋ ಪ್ರಕಾರನೇ ಡೇವಿಡ್ ಪೇನ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು. ಇನ್ನು KKR ಅಂತ ಬಂದರೆ ಅಜಿಂಕ್ಯ ರಹಾನೆ ಮತ್ತು ಫಿನ್ ಅಲೆನ್ ಅವರು ಓಪನ್ ಮಾಡ್ತಾರೆ. 1 ಡೌನಲ್ಲಿ ಕ್ಯಾಮ್ ಗ್ರೀನ್ ಅವರು ಬರ್ಬೋದು ಮತ್ತು ರಘುವಂಶಿ ಅವರು ನಂಬರ್ 4 ಬರ್ತಾರೆ. ಇನ್ನು ರಿಂಕು ಸಿಂಗ್, ರಮಣ್ದೀಪ್ ಸಿಂಗ್ ಅವರು ಬರ್ತಾರೆ ಮತ್ತು ಅನುಕೂಲ್ ರಾಯ್ ಅವರು ಇರ್ತಾರೆ, ಸುನಿಲ್ ನರೈನ್ ಅವರು ಇರ್ತಾರೆ, ವರುಣ್ ಚಕ್ರವರ್ತಿ ಅವರು ಇರ್ತಾರೆ, ವೈಭವ್ ಅರೋರಾ, ಬ್ಲೆಸ್ಸಿಂಗ್ ಮುಜರ್ಬಾನಿ ಮತ್ತು ಕಾರ್ತಿಕ್ ತ್ಯಾಗಿ ಅವರು ಲಾಸ್ಟ್ ಮ್ಯಾಚ್ ಅಂತೂ ಮುಂಬೈ ಇಂಡಿಯನ್ಸ್ ಮೇಲೆ ಒಳ್ಳೆ ಇಂಪ್ರೆಸಿವ್ ಆಗಿದ್ದರು. ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಬೋತ್ ಸ್ಕ್ವಾಡ್ಸ್ ಮತ್ತು ಬೋತ್ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅಂತ ನೋಡಿದ್ರೆ ಲಾಸ್ಟ್ ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಅವರು ಇನಿಷಿಯಲಿ ಔಟ್ ಆಗ್ತಾರೆ. ಇಶಾನ್ ಕಿಶನ್ ಅವರು ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಮತ್ತು ನಿತೀಶ್ ರೆಡ್ಡಿ ಅವರು ಆ ಥರ ಆಡಲ್ಲ. ಇನ್ನು ಎನ್ರಿಚ್ ಕ್ಲಾಸನ್ ಅವ್ರು ಬಂದರೆ ಅವರು ಒಳ್ಳೆ ಆಟ ಆಡ್ತಾರೆ ಮತ್ತು ಸಲೀಲ್ ಅರೋರಾ ಅವರು ಒಳ್ಳೆ ಬ್ಯಾಟಿಂಗ್ ಮಾಡಿ ಒಳ್ಳೆ ಇಂಪ್ಯಾಕ್ಟ್ ಮಾಡ್ತಾರೆ ಮತ್ತು ಅನಿಕೇತ್ ವರ್ಮಾ ಅವರಂತೂ ಒಳ್ಳೆ ಎಕ್ಸೆಪ್ಷನಲ್ ಫಿನಿಶ್ ಕೊಡ್ತಾರೆ RCB ಮೇಲೆ ಅಂತಲೇ ಹೇಳ್ಬೋದು. ಇನ್ನು KKR ಅಂತ ಬಂದರೆ ಅವರು ಲಾಸ್ಟ್ ಮ್ಯಾಚ್ ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ ಮತ್ತು ಅವರು ಸೋತಿರೋದು ಕೂಡ ಅದು ಅವರ ಬೌಲಿಂಗಿಂದ. 2 ಟೀಮು ಕಂಪೇರ್ ಮಾಡಿದ್ರೆ ಬ್ಯಾಟಿಂಗ್ ಮಾತ್ರ ಎಕ್ಸೆಪ್ಷನಲ್ ಇದೆ. ಆದರೆ ಬೌಲಿಂಗ್ ಅಂತ ಬಂದರೆ 2 ಟೀಮ್ದು ಅದೇ ಥರ ವರಸ್ಟ್ ಬೌಲಿಂಗ್ ಲೈನಪ್ ಇದೆ ಅಂತಲೇ ಹೇಳ್ಬೋದು. ಕಂಪೇರ್ ಟು SRH ಕೋಲ್ಕತ್ತಾ ನೈಟ್ ರೈಡರ್ಸ್ ಅವ್ರದ್ದು ಒಳ್ಳೆ ಬೆಟರ್ ಬೌಲಿಂಗ್ ಇದೆ. ಯಾಕಂದರೆ ಅವರ ಸ್ಪಿನ್ ಟ್ವಿನ್ಸ್ ಸುನಿಲ್ ನರೈನ್ ಮತ್ತು ವರುಣ್ ಚಕ್ರವರ್ತಿ ಅವರು ಕಂಬ್ಯಾಕ್ ಮಾಡಿದ್ರೆ ಅಂತೂ ಈ ಬೌಲಿಂಗ್ ಯೂನಿಟ್ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಈ ಮ್ಯಾಚ್ ಅಂತ ನೋಡಿದ್ರೆ ಈ ಮ್ಯಾಚ್ ಓವರ್ ದ SRH ಕೋಲ್ಕತ್ತಾ ನೈಟ್ ರೈಡರ್ಸ್ ಸ್ಟ್ರಾಂಗ್ ಇದೆ ಮತ್ತು ಅವರೇ ಈ ಮ್ಯಾಚ್ ಗೆಲ್ಲಬಹುದು ಅಂತಲೇ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಅವ್ರಿಗೆ ಲಾಸ್ಟ್ ಮ್ಯಾಚ್ RCB ಅಗೇನ್ಸ್ಟ್ ಆಡೋ ಟೈಮಲ್ಲಿ ಕ್ಯಾಪ್ಟನ್ಸಿ ಟೈಮಲ್ಲಿ ತುಂಬ ಪ್ರೆಷರ್ಗೆ ಒಳಗಾಗಿದ್ರು ಅಂತ ಹೇಳ್ಬೋದು. ನೋಡಿದ್ರೆ ಅವರು ಬೈಸ್ ಮೂಲಕ ಬೇಜಾನ್ ರನ್ ಬಿಡ್ತಾರೆ ವಿಕೆಟ್ ಕೀಪಿಂಗಲ್ಲಿ. ಸೊ ಆ ಇಂಪ್ಯಾಕ್ಟ್ ಇವತ್ತು ಆಗಬಾರ್ದು. ಅವ್ರಿಗೆ ಒಳ್ಳೆ ಮ್ಯಾಚ್ ಆಗಲಿ ಮತ್ತು ಇಂಡಿಯನ್ ಪ್ಲೇಯರ್ಸ್ ಚೆನ್ನಾಗಿ ಆಡಲಿ ಅಂತ ಶೋ ಎಂಡ್ ಮಾಡೋಣ. ಟಾಟಾ ಬಾಯ್ ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.